ಹಲೋ ಮೂವಿ ಲವರ್ಸ್, ಬಹಳ ದಿನಗಳಾಗಿತ್ತು ಒಂದು ವೆಬ್ ಸೀರೀಸ್ಗಳ ರೆಕಮೆಂಡೇಷನ್ ವಿಡಿಯೋ ಮಾಡಿದೆ. ಸೊ ಅದಕ್ಕೋಸ್ಕರ ನೀವು ನೋಡಲೇಬೇಕಾದಂತಹ ಕನ್ನಡ ಡಬ್ ಆಗಿರುವಂಥ 5 ವೆಬ್ ಸೀರೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ತಡ ಮಾಡದೆ ಅವುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ವದಂತಿ. ಇಲ್ಲಿ ವಲಾನಿ ಎಂಬ ಹುಡುಗಿಯ ಡೆಡ್ ಬಾಡಿ ಒಂದು ಶೂಟಿಂಗ್ ಸ್ಪಾಟಲ್ಲಿ ಸಿಗುತ್ತೆ ಆ್ಯಂಡ್ ಅದು ಒಬ್ಬಳ ಹೀರೋಯಿನ್ನ ಹೋಲ್ತಾ ಇರುತ್ತೆ. ಮುಂದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಬರೋ ಆಫೀಸರ್ ಆದ ವಿವೇಕ್ಗೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯಗಳು ಕೇಳಿ ಬರುತ್ತೆ ಆ್ಯಂಡ್ ಅವುಗಳಲ್ಲಿ ನಿಜವಾದ ಸತ್ಯ ಯಾವುದು, ಹಾಗೆ ಕೊನೆಗೆ ಈ ಕೇಸ್ ಎಲ್ಲಿಯವರೆಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ನಲ್ಲಿ ಬರುವಂಥ ಎಪಿಸೋಡ್ಗಳು ಒಂದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಟ್ವಿಸ್ಟ್ ಆಗಿ ಇಂಟ್ರೆಸ್ಟ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಇನ್ನು ಈ ಸೀರೀಸ್ ಸ್ಟಾರ್ಟಿಂಗಿಂದ ಕೊನೆ ತನಕ ಎಲ್ಲೂ ಕೂಡ ಬೋರ್ ಹೊಡ್ಸೋದೇ ಇಲ್ಲ. ನೀವೇನಾದರೂ ಒಂದೊಳ್ಳೆ ಥ್ರಿಲ್ಲರ್ ವೆಬ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸೀರೀಸ್ ಒಂದೊಳ್ಳೆ ಆಪ್ಷನ್ ಆಗುತ್ತೆ ನೋಡಿ. ಇನ್ನು ಈ ಸೀರೀಸ್ ಸಿಗೋದು ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಬೃಂದ. ಇಲ್ಲಿ ಒಂದು ದಿನ ಪೊಲೀಸರಿಗೆ ಒಂದು ಡೆಡ್ ಬಾಡಿ ಸಿಗುತ್ತೆ ಆ್ಯಂಡ್ ಆ ಡೆಡ್ ಬಾಡಿ ಡ್ರೈನೇಜಲ್ಲಿ ತೇಲ್ತಾ ಇರುತ್ತೆ. ಸೊ ಮುಂದೆ ಪೊಲೀಸರು ಇದನ್ನೆಲ್ಲ ನೋಡಿ ಇದೊಂದು ಸೂಸೈಡ್ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳೋದೇ ಬೇರೆಯಾಗಿರುತ್ತೆ. ಅದು ಏನಂದರೆ ತುಂಬ ಟಾರ್ಚರ್ ಕೊಟ್ಟು ಬೇಕಂತಲೇ ಯಾರೋ ಇವನನ್ನು ಸಾಯಿಸಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಸೊ ಮುಂದೆ ಇದನ್ನು ಮಾಡಿದ್ಯಾರು, ಈ ಕೊಲೆ ಮಾಡಿರುವಂಥ ಕಿಲ್ಲರ್ನ ಮೋಟಿವ್ ಏನು ಅಂತ ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಮುಂದೆ ಏನಾಗುತ್ತೆ ಅಂತ ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಇದರ ಸ್ಟೋರಿ. ನೀವೇನಾದರೂ ಒಂದೊಳ್ಳೆ ಫೀಮೇಲ್ ಲೀಡ್ ರೋಲ್ ಇರುವಂಥ ಥ್ರಿಲ್ಲರ್ ವೆಬ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸೀರೀಸ್ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಂದ್ಸರಿ ಈ ಸೀರೀಸ್ನ ಟ್ರೈ ಮಾಡಿ ನೋಡಿ. ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ದೂತ. ಈ ಸೀರೀಸ್ನಲ್ಲಿ ಸಾಗರ್ ಎಂಬ ಒಂದು ಕ್ಯಾರೆಕ್ಟರ್ ಇದೆ. ಅವನು ಒಬ್ಬ ಪತ್ರಕರ್ತನಾಗಿರ್ತಾನೆ. ಆದರೆ ಇವನಿಗೆ ಒಂದು ದಿನ ಅವನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಬರೆದಿರೋ ಒಂದು ಪೇಪರ್ ತುಂಡು ಸಿಗುತ್ತೆ. ಮುಂದೆ ಆ ಪೇಪರ್ನ ಅವನು ಕಂಪ್ಲೀಟಾಗಿ ಓದಿರ್ತಾನೆ. ನಂತರ ಅವನ ರಿಯಲ್ ಜೀವನದಲ್ಲಿ ಏನೆಲ್ಲ ಓದಿರ್ತಾನೋ ಹಾಗೆ ನಡೀತಾ ಇರುತ್ತೆ. ಸೊ ಮುಂದೆ ಇದೆಲ್ಲ ಹೇಗೆ ಆಗ್ತಿದೆ, ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ ಸ್ಟಾರ್ಟಿಂಗಿಂದ ಕ್ರಿಯೇಟ್ ಆದ ಕ್ಯೂರಿಯಾಸಿಟಿ ಹಾಗೆ ಟೆನ್ಷನ್ನ ಸೀರೀಸ್ನ ಕಡೆ ತನಕ ಹೋಲ್ಡ್ ಮಾಡೇ ಇರುತ್ತೆ. ಸೀರೀಸ್ನ ಮಿಡಲಲ್ಲಿ ಎಲ್ಲೂ ಕೂಡ ಸ್ಟೋರಿ ಡೈವರ್ಟ್ ಆಗೋದೇ ಇಲ್ಲ, ಅಷ್ಟು ಗ್ರಿಪ್ಪಿಂಗ್ ಆಗಿ ಬರ್ಕೊಂಡಿದ್ದಾರೆ ಈ ಸೀರೀಸ್ನ. ನೀವೇನಾದರೂ ಒಂದೊಳ್ಳೆ ಅನ್ಲೀನಿಯರ್ ವೆಬ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸೀರೀಸ್ ಬೆಸ್ಟ್ ಆಪ್ಷನ್ ಆಗುತ್ತೆ ನೋಡಿ. ಇನ್ನು ಈ ಸೀರೀಸ್ ಸಿಗೋದು ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಇನ್ಸ್ಪೆಕ್ಟರ್ ರಿಷಿ. ತಮಿಳ್ನಾಡಿನ ಒಂದು ತೆಂಗಾಡು ಎಂಬ ಥಿಕ್ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಮರ್ಡರ್ ಆಗುತ್ತೆ. ಮುಂದೆ ಈ ಕೇಸ್ನ ಸಾಲ್ವ್ ಮಾಡೋಕೆ ಅಂತ ಇನ್ಸ್ಪೆಕ್ಟರ್ ರಿಷಿನ ಅಪಾಯಿಂಟ್ ಮಾಡ್ತಾರೆ ಆ್ಯಂಡ್ ಇವನ ಜೊತೆಗೆ ಹೆಲ್ಪ್ ಮಾಡೋಕೆ ಅಂತ ಆ ಏರಿಯಾದಲ್ಲೇ ಇರೋ ಅಯ್ಯನನ್ ಹಾಗೆ ಚಿತ್ರನ ಅಪಾಯಿಂಟ್ ಮಾಡ್ತಾರೆ. ಸೊ ಮುಂದೆ ಇವರೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗಲೇ ಸೇಮ್ ಪ್ಯಾಟರ್ನಲ್ಲಿ ಇನ್ನೂ ಮರ್ಡರ್ಗಳು ಆಗೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಗ್ತಿರೋ ಮರ್ಡರ್ಗಳಿಗೆ ಕಾರಣ ಏನಂದರೆ ಆ ಫಾರೆಸ್ಟ್ನಲ್ಲಿ ಇರುವಂಥ ವನರಾಕ್ಷಸಿ ಅಂತ ಅಲ್ಲಿನ ಊರಿನ ಜನರು ಹೇಳ್ತಾರೆ. ಆ್ಯಕ್ಚುಲಿ ಈ ವನರಾಕ್ಷಸಿ ಯಾರು, ಈ ಮರ್ಡರ್ಗಳಿಗೂ ಹಾಗೆ ಅವಳಿಗೆ ಕನೆಕ್ಷನ್ ಇರೋದಾದ್ರೂ ಏನು ಅಂತ ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ನಲ್ಲಿ ಫ್ಯಾಂಟಸಿ ಎಲಿಮೆಂಟ್ ಜೊತೆಗೆ ಸಸ್ಪೆನ್ಸ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸೀರೀಸ್ನ ಸ್ಟಾರ್ಟಿಂಗ್ನ 2 ಎಪಿಸೋಡ್ನಲ್ಲಿ ಬರುವಂಥ ಇನ್ವೆಸ್ಟಿಗೇಷನ್ ಸೀನ್ಸ್ಗಳು ಹಾಗೆ ಆ್ಯಂಡ್ ಅದರ ನಂತರ ಬರೋ ಎಪಿಸೋಡ್ಸ್ಗಳಲ್ಲಿ ಬರುವಂಥ ಫ್ಯಾಂಟಸಿ ಎಲಿಮೆಂಟ್ಗಳು ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಒಂದೊಳ್ಳೆ ಫ್ಯಾಂಟಸಿ ಎಲಿಮೆಂಟ್ ಜೊತೆಗೆ ಒಂದೊಳ್ಳೆ ಥ್ರಿಲ್ಲರ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸೀರೀಸ್ ಬೆಸ್ಟ್ ಆಪ್ಷನ್ ಆಗುತ್ತೆ. ಆ್ಯಂಡ್ ಈ ಸೀರೀಸ್ ಕೂಡ ಮತ್ತೆಲ್ಲೂ ಅಲ್ಲ, ಅಮೆಜಾನ್ ಪ್ರೈಮ್ನಲ್ಲೇ ಸಿಗುತ್ತೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲಿ. ಸುಳಲ್. ಈ ಸೀರೀಸ್ನಲ್ಲಿ ಒಂದು ಊರಿನಲ್ಲಿ ಒಂದು ಫ್ಯಾಕ್ಟರಿ ಇರುತ್ತೆ. ಆ ಫ್ಯಾಕ್ಟರಿಗೆ ಒಂದು ದಿನ ಬೆಂಕಿ ಬೀಳುತ್ತೆ ಆ್ಯಂಡ್ ಅದೇ ದಿನ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿಯ ಮಗಳು ಕಾಣೆ ಆಗ್ತಾಳೆ. ಸೊ ಮುಂದೆ ಈ 2 ಇನ್ಸಿಡೆಂಟ್ಗಳಿಗೆ ಏನಾದರೂ ಕನೆಕ್ಷನ್ ಇದೆಯಾ, ಇದ್ರೋದು ಯಾವ ರೀತಿ ಕನೆಕ್ಷನು, ಹಾಗೆ ಮುಂದೆ ಈ ಕೇಸ್ನ ಪೊಲೀಸರು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹಾಗೆ ಈ ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಸತ್ಯ ತಿಳಿಯುತ್ತೆ ಅನ್ನೋದನ್ನು ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ನ ಒನ್ಲೈನ್ ಸ್ಟೋರಿ ಸಿಂಪಲ್ ಆಗಿದ್ದರೂ ಇದರಲ್ಲಿ ಇರುವಂಥ ಕಾನ್ಸೆಪ್ಟ್ ಹಾಗೆ ಸ್ಟೋರಿ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸೀರೀಸ್ನಲ್ಲಿ ಬರುವಂಥ ಟ್ವಿಸ್ಟ್ಗಳನ್ನು ಹಾಗೆ ಸಸ್ಪೆನ್ಸ್ನ ನೀವು ಎಲ್ಲೂ ಕೂಡ ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೀರೀಸ್ನಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ತನಕ
ಟ್ವಿಸ್ಟ್ಗಳ ಜೊತೆನೆ ಆಟ ಆಡಿದ್ದಾರೆ ಅನ್ಬಹುದು. ಬಿಕಾಸ್ ಆಫ್ ಅಷ್ಟು ಸ್ಟ್ರಾಂಗ್ ಆಗಿ ಇದರ ಸ್ಟೋರಿನ ಬರ್ಕೊಂಡಿದ್ದಾರೆ. ಆ್ಯಂಡ್ ಈ ಸೀರೀಸ್ಗೆ ರೀಸೆಂಟಾಗಿ ಸೀಸನ್ 2 ಕೂಡ ಬಂದಿತ್ತು. ಆ್ಯಂಡ್ ಅದು ಕೂಡ ಒಂದು ಮಟ್ಟಿಗೆ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವೇನಾದರೂ ಒಂದೊಳ್ಳೆ ಥ್ರಿಲ್ಲರ್ ವೆಬ್ ಸೀರೀಸ್ನ ನೋಡ್ಬೇಕು ಅನ್ಕೊಂಡಿದ್ರೆ ಇದು ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನನ್ನ ಕಡೆಯಿಂದ ಇದೊಂದು ಬೆಸ್ಟ್ ವೆಬ್ ಸೀರೀಸ್ ಅಂತೀನಿ ಬಿಕಾಸ್ ಆಫ್ ಇದರಲ್ಲಿರೋ ಕಂಟೆಂಟಿಂದ. ನೀವೇನಾದರೂ ಈ ಸೀರೀಸ್ನ ನೋಡ್ಬೇಕು ಅನ್ಕೊಂಡಿದ್ರೆ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ ಕನ್ನಡ ಲ್ಯಾಂಗ್ವೇಜಲ್ಲೇ. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ನಾನು ನೋಡಿದಂತಹ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಕ್ಕಂಥ ಬೆಸ್ಟ್ ವೆಬ್ ಸೀರೀಸ್ಗಳು. ಸೊ ಇವುಗಳನ್ನು ಬಿಟ್ಟು ಇನ್ನು ಬಹಳ ವೆಬ್ ಸೀರೀಸ್ಗಳು ಕನ್ನಡ ಲ್ಯಾಂಗ್ವೇಜಲ್ಲೇ ಡಬ್ ಆಗಿದೆ. ಸೊ ಪಾರ್ಟ್ 2 ವಿಡಿಯೋ ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ನಿಮಗೇನಾದರೂ ನಮ್ಮ ಚಾನಲ್ಗೆ ಬರೋ ವಿಡಿಯೋ ಹಾಗೆ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.